ಸೊ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಶಿಕ್ಷಣ ಸಚಿವರು ಮಾತಾಡಿದರು, ಭರವಸೆ ನೀಡಿದ್ದಾರೆ. ರಾಜ್ಯದ ಜನತೆಯ ಮುಂದೆ ಸಿಒಡಿ ತನಿಖೆ ಮಾಡಿ ತಪ್ಪಿತಸ್ಥರು ಯಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವ ಭರವಸೆಯನ್ನು ನೀಡಿದ್ದಾರೆ. ಸೊ ಈ ಭರವಸೆಯ ಜೊತೆಗೇನೆ ಈಗಾಗಲೇ ನಮ್ಮ ಅತಿಥಿಗಳೆಲ್ಲರೂ ಕೂಡ ಭಾಳ ಚೆನ್ನಾಗಿ ಮಾತಾಡಿದರು. ಸೊ ನಮ್ಮ ಜೊತೆ ಈಗ ವಿಶ್ವನಾಥ್ ಅವರೇ, ಈಗ ಶಿಕ್ಷಣ ಸಚಿವರು ಮಾತಾಡಿದ್ದನ್ನು ಕೇಳಿದಿರಿ, ಏನು ಹೇಳ್ತೀರಿ ನೀವು? ನಂಬಿಕೆ ಇದೆ ನಿಮಗೆ? ವಿಶ್ವನಾಥ್ ಮಾತಾಡಿ. ಶಿಕ್ಷಣ ಏನಾಗ್ತದೆ ಹೇಳಿ. ಇವತ್ತು ಈಗಾಗಲೇ ನಾನು ಹೇಳಿದಂತೆ ನಮ್ಮ ಕರ್ನಾಟಕದ ಉನ್ನತ ಶಿಕ್ಷಣದ ಬಗ್ಗೆ ಸಾಕಷ್ಟು ಸಂಶಯಗಳು ಬರ್ತಾ ಇವೆ. ಅದಲ್ಲದೆ ಇವತ್ತು ಆಧುನಿಕವಾದಂತಹ ಒಂದು ಅನೇಕ ಸೌಲಭ್ಯಗಳನ್ನು ನಾವು ಅಳವಡಿಸ್ಕೊಳ್ಬಹುದು. ಇಂಟರ್ನೆಟ್ ಕ್ವಶನ್ ಪೇಪರ್ ಕಳಿಸ್ಬೋದು. ಈ ರೀತಿ ಕ್ವಶನ್ ಪೇಪರ್ ಔಟ್ ಆಗೋದನ್ನ ತಡಿಲಿಕ್ಕೆ ಅನೇಕ ದಾರಿಗಳಿವೆ. ಅವುಗಳ ಬಗ್ಗೆ ಸರ್ಕಾರದವರು ಉನ್ನತ ಅಧಿಕಾರಿಗಳು ಸಾಕಷ್ಟು ಚಿಂತನೆ ಮಾಡಬೇಕಾಗಿದೆ. ಈಗ ಕೇವಲ ಎಕ್ಸಾಮಿನೇಷನ್ ಶೆಡ್ಯೂಲ್ ಆಗಿದ್ದ ದಿವಸ 5 ನಿಮಿಷ ಅಥವಾ 10 ದಿವಸ ಮುಂಚೆ ಆನ್ಲೈನ್ ಕ್ವಶನ್ ಪೇಪರ್ ಬರುವಂತೆ ಪ್ರತಿಯೊಂದು ಸೆಂಟರ್ಗಳಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ಕ್ವಶನ್ ಪೇಪರ್ ಲೀಕ್ ಆಗುವಂಥ ಒಂದು ಸಂದರ್ಭ ಬಹಳ ಕಡಿಮೆ ಆಗ್ತದೆ. ಆ ದಿಸೆಯಲ್ಲಿ ಗಂಭೀರವಾದಂಥ ಚಿಂತನೆಯನ್ನ ಇವತ್ತು ನಮ್ಮ ಶಿಕ್ಷಣ ಇಲಾಖೆ, ಸರ್ಕಾರ, ಉನ್ನತ ಮಟ್ಟದ ಅಧಿಕಾರಿಗಳು ಯೋಚನೆ ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಆವಾಗ ಯಾಕಂತಂದ್ರೆ ನಾವು ಇವತ್ತು ಮಕ್ಕಳ ಸ್ಥಾನದಲ್ಲಿ ನಾವು ನಿಂತುಕೊಂಡು ಯೋಚನೆ ಮಾಡಬೇಕು. ಇವತ್ತು ನಾವು ಪರೀಕ್ಷೆ ಬರಿಬೇಕಂತಂದ್ರೆ ಅಥವಾ ಇವತ್ತು ನಾವೇ ಒಂದು ನಮ್ಮ ಮಕ್ಕಳ ಪರೀಕ್ಷೆ ಬರಿಬೇಕಾದ್ರೆ ನಾವು ಆ ಮಕ್ಕಳ ಪಾಲಕರು ನಾವು ಆಗಿದ್ರೆ ಅವರ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿ ಆಗಿರ್ತದೆ, ಅವರು ಎಂಥ ಒಂದು ಸನ್ನಿವೇಶವನ್ನು ಎದುರಿಸ್ತಾ ಇರ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ನಿಜವಾಗಿಯೂ ಈ ಒಂದು ಸಮಸ್ಯೆಯ ಗಂಭೀರತೆ ಅರಿವು ನಮಗಾಗ್ತದೆ. ಯಾಕಂದ್ರೆ ಆಚಾರ್ಯ ದೇವೋಭವ ಅಂತ ನಾವೇನು ಕರಿತಾ ಇದ್ದೇವೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿ ಉನ್ನತವಾದಂಥ ಸ್ಥಾನವನ್ನು ನಮ್ಮ ಭಾರತ ದೇಶದಲ್ಲಿ ಇವತ್ತು ಶಿಕ್ಷಕರಿಗೆ ಕೊಟ್ಟಿದ್ದೇವೆ. ಅಂಥ ಶಿಕ್ಷಕರು ತಮ್ಮ ಮೂಲ ಒಂದು ಕಸುಬನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂಥ ಶಿಕ್ಷಕರು ಇವತ್ತಿನ ದಿವಸ ಈ ರೀತಿಯಾಗಿ ವ್ಯಾಪಾರೀಕರಣಕ್ಕೆ ಇಳಿದ್ರೆ ಜಗತ್ತಿನಲ್ಲಿ ನಾವಿವತ್ತು ಒಂದು ಮುಖವನ್ನು ಕೆಳಗೆ ಹಾಕುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದೊದಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ವಿಷಾದಕರವಾಗಿ ಅನಿಸ್ತಾ ಇದೆ. ಓಕೆ ವಿಶ್ವನಾಥ್, ಶಿವೇಗೌಡ್ರೆ ಇದನ್ನ ಸರಿ ಮಾಡೋದಕ್ಕೆ ಏನು ಮಾಡ್ಬೇಕ್ರಿ ಸರ್? ಏನು ಮಾಡ್ಬೇಕು ಇದನ್ನ ಸರಿ ಮಾಡೋದಕ್ಕೆ? ನಾನು ಹೇಳಿದೆ ಇವಾಗಲೇ. ಅಲ್ಲಲ್ಲ, ಒಂದು ನಿಮಿಷ. ಇದನ್ನ ಸರಿ ಮಾಡೋಕ್ಕೆಂದ್ರೆ ನಾವಾಗೇ ಸರಿ ಆಗಬೇಕಾಗಿದೆ ಸರ್. ಈಗ ಉಪನ್ಯಾಸಕರು ಮಾತಾಡಿ ಅಲ್ಲಲ್ಲ, ನಾವು ಉಪನ್ಯಾಸಕರು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಹೊಣೆಗಾರಿಕೆಯಿಂದ ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದೀವಿ ಕೆಲಸ ಕಾರ್ಯಗಳನ್ನ. ಇದನ್ನು ಮುಂದೆ ಇದಾಗದ ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣವಾಗಿ ಆ ಜಾಲವನ್ನು ಪತ್ತೆ ಹಚ್ಚಿ ಎಲ್ಲಿ ಇದಾಗಿದೆ ಅದಕ್ಕೆ ನಾವು ತುರ್ತು ಕ್ರಮಗಳನ್ನ ತಗೋಬೇಕಾಗಿದೆ. ಅಲ್ಲ, ಈಗ ಒಂದ್ ನಿಮಿಷ, ಈ ಜಾಲ ಯಾವುದು, ಇದ್ರ ಹಿಂದಿನ ಕೈಗಳು ಯಾವುದು ಅನ್ನೋದು PU ಬೋರ್ಡ್ ಗೊತ್ತಿಲ್ವಾ? ಶಿಕ್ಷಣ ಇಲಾಖೆ ಗೊತ್ತಿಲ್ವಾ? ಸಚಿವರಿಗೆ ಗೊತ್ತಿಲ್ವಾ? ಅಲ್ಲ ಸರ್, ಈಗ ನಾವು ಬರೀ ಮಾತಿನಲ್ಲಿ ಮಾತನಾಡ್ತಾ ಇದ್ರೆ ಅಲ್ಲಲ್ಲ, ಅದು ಬರೀ ಮಾತಿನಲ್ಲಿ ಮಾತನಾಡ್ತಾ ಇದ್ರೆ ಆಗೋದಿಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ರೆಕಾರ್ಡ್ ಆಗ್ತಾ ಇದೆ ಇದು. ಹಾಗೆ PU ಬೋರ್ಡಿಗೆ ಗೊತ್ತಾಗಬೇಕು ಅಂದ್ರೆ ಈಗ ದಾಖಲೆ ಏನು ಕಳಿಸ್ಕೊಟ್ಟಿದ್ದಾರೆ, ಈಗ ಏನು COD ತನಿಖೆ ಮತ್ತೊಂದು ಪೊಲೀಸ್ ತನಿಖೆ ಎಲ್ಲ ಇದೆಯಲ್ಲ, ಇವೆಲ್ಲವೂ ಬಂದ ಮೇಲೆ ಅದಕ್ಕೊಂದು ಪರಿಹಾರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸರ್. ಅಲ್ಲ ಅಂದ್ರೆ ಎಲ್ಲಿ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಗೊತ್ತಿಲ್ವಾ ಸರ್ಕಾರಕ್ಕೆ ಅಥವಾ PU ಬೋರ್ಡ್ಗೆ? ಸರ್, ನಮ್ಮ ಇಲಾಖೆಯಲ್ಲಿ ಅದಕ್ಕೆ ಎಲ್ಲ ಆಗಿದೆ ಅಂತಕ್ಕಂಥದಕ್ಕೆ ಅದಕ್ಕೋಸ್ಕರನೇ ಮಾಡಿದಾರಲ್ಲ ಸರ್. ಗೊತ್ತಿದ್ರೂ ಕೂಡ ನಮ್ಗೆ ಅಸ್ಪಷ್ಟತೆಯಿಂದ ಇರ್ತದೆ ಸರ್. ಅದು ನಾವು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ. ಶಿವಯ್ಯ ಅವರೇ, ಈ ಟ್ಯೂಷನ್ ಮಾಫಿಯಾ ಈಗ ಮಂಗಳೂರಲ್ಲಿ ನಿಮ್ಗೆ ಗೊತ್ತು, ಇದ್ರ ಬಗ್ಗೆ ಈಗ ಸರ್ಕಾರ ಎಲ್ರಿಗೂ ಗೊತ್ತಿದೆ. ಈಗ ಕ್ವಶನ್ ಪೇಪರ್ ಔಟ್ ಆಗಿರೋದು ಓಕೆ, ಗೊತ್ತಿಲ್ಲ, ಮೂಲ ಎಲ್ಲಿದೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಇದ್ರ ಬಗ್ಗೆ ಗೊತ್ತಿದೆಯಲ್ಲ, ಗೊತ್ತಿದ್ರು ಏನು ಮಾಡಿಲ್ವಲ್ಲ, ಯಾಕೆ ಸರ್? ಅದು ಸಂಪೂರ್ಣವಾಗಿ ಸರ್ಕಾರವಾಗಲಿ ಮತ್ತೆ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಇದನ್ನ ಹಾವಳಿಯನ್ನು ತಡೆಗಟ್ಟಬೇಕು ಟ್ಯೂಷನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದರೆ ಬೇರೆ ಖಾಸಗಿ ವ್ಯಕ್ತಿಗಳು, ಖಾಸಗಿಯವರು ಆ ಟ್ಯೂಷನನ್ನು ನಡೆಸುವಂಥ ಸಂದರ್ಭ ನಡೆಸ್ತಾರೆ. ಅವ್ರ ಮೇಲೆ ನಾವು ಕೆಲವೊಂದು ಕಠಿಣವಾದ ಕ್ರಮವನ್ನು ನಮ್ಮ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರುಗಳು ಮತ್ತು ಇಲಾಖೆಯವರು ಅದನ್ನು ತೆಗೆದುಕೋಬೇಕಾಗ್ತದೆ ಸರ್. ರೈಟ್. ಬೇರೆಯವರು ಮಾಡಿದಾಗ ಅದಕ್ಕೆ ನಿರ್ಬಂಧ ಇರೋದಿಲ್ಲ ಅವರಿಗೆ. ರೈಟ್. ಪುಟ್ಟಣ್ಣವ್ರು, ರವಿ ಅವರೇ, ನೀವು ಕೊನೆದಾಗ ಏನು ಹೇಳ್ತೀರಿ? ಪೋಷಕರಿಗೆ ಏನು ನೋವೇ? ಪೋಷಕರು ಏನಿಲ್ಲ, ಇದನ್ನು ಅನುಭವಿಸ್ಲೇಬೇಕು. ಪೋಷಕರು ಈಗ ಟೋಟಲ್ ಆಗಿ ಮೊದಲನೇದಾಗಿ ಬಂದು ಮಕ್ಕಳಿಗೆ ಧೈರ್ಯ ತುಂಬಬೇಕು. ಆ ನಂತರ ಬಂದಿದ್ದೇನೆ
ತಿರ್ಗಾ ಮುಂದಿನ ಪರೀಕ್ಷೆಗೆ ಪ್ರಿಪೇರ್ ಮಾಡಿಸ್ಬೇಕು. ಜೊತೆ ಒಳಗಡೆ ಅಲ್ಲ, ಅದು ಅನಿವಾರ್ಯತೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಲೇಬೇಕು. ಈಗ ಪ್ರತಿಯೊಂದು ಈಗ ಮಕ್ಕಳ ಭವಿಷ್ಯ ರೂಪಿಸಬೇಕಾದ್ದು ಪೋಷಕರ ಕರ್ತವ್ಯ ಕೂಡ, ಬೇರೆಯವರಿಗೆಲ್ಲ ಸರ್ಕಾರದ ಕರ್ತವ್ಯ ಹೇಗಿದೆ ಹಾಗೇ ಇದೆ. ಸರ್ಕಾರದಲ್ಲಿ ಈ ತರ ತಪ್ಪುಗಳು ಹೇಗೆ ನಡೀತಾ ಇದೆ, ಪ್ರತಿಭಟಿಸೋ ಶಕ್ತಿ ಕಳ್ಕೊಂಡ್ರದ್ರಿಂದ ಮೊದಲು ಪ್ರಾಬ್ಲಮ್ ಆಗಿರೋದು. ಹೌದು, ಎಲ್ಲಾ ಪೋಷಕರು, ಎಲ್ಲಾ ಅಡ್ಜಸ್ಟ್ಮೆಂಟು, ಎಲ್ಲಾ ಕಡೆ ರಾಜಕಾರಣ, ಎಲ್ಲಾ ಜಾತಿ, ಎಲ್ಲ ಹಿಂಗಾಗಿ ಕೊನೆಗೆ ಎಲ್ಲ ಹೊತ್ಕೊಂಡು ನಿಂತ್ಕೊಂಡ್ಬಿಟ್ಟು ಗೊಳೋ ಅಂದ್ಬಿಡೋದು, ಹಿಂಗಾಗೋಯ್ತು. ಇದಕ್ಕೆಲ್ಲ ಕಾರಣ ಏನು ಇದಾಗಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಪೋಷಕರು ಕೂಡ ಪ್ರತಿಭಟಿಸೋ ಶಕ್ತಿ ಉಳಿಸ್ಕೋಬೇಕು. ಇನ್ನೂ ಈಗ ಪೋಷಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿಭಟಿಸಬೇಕು ಅನ್ನೋದು ಒಂದು. ಎರಡನೇದಾಗಿ ಬಂದಿದ್ದೇನೆ, ಮುಖ್ಯವಾಗಿ ಎಲ್ಲಿಂದ ಇವೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಮುಖ್ಯವಾಗಿ ಅನುಮಾನ ಬರುವಂಥದ್ದು ಪ್ರೀ ಯೂನಿವರ್ಸಿಟಿ ಬೋರ್ಡ್ ಮೇಲೆ ಯಾಕೆ ಬರ್ತಿದೆ, ಅಲ್ಲಿ ಯಾರ್ಯಾರಿದ್ದಾರೆ ಅಧಿಕಾರಿಗಳು, ಎಷ್ಟು ದಿವಸದಿಂದ ಇದ್ದಾರೆ, ಏಕೆ ಅವ್ರ ಕಾರಣಗಳೇನು, ಅವರ ಹಿನ್ನೆಲೆ ಏನು, ಅವರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನೆಲ್ಲ ಬಯಲಿಗೆ ಎಳೆದು ಅದನ್ನು ಪೂರ್ತಿ ಮಾಡಿ ಅದರಿಂದಾಗಿ ಅಟ್ಲೀಸ್ಟ್ ಈ ವರ್ಷ ಅಲ್ದಿರೋ ಮುಂದಿನ ವರ್ಷಕ್ಕಾದ್ರೂ ಈ ತಪ್ಪನ್ನ ಪುನರಾವರ್ತನೆ ಆಗದೇ ಮಾಡಬೇಕಾದ್ದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಬಾಲಾಜಿ, ಕ್ವಶನ್ ಪೇಪರು ಎಲ್ಲರಿಗೂ ತಿಳಿದು ಮಾಡಿದಂಗೆ 3-4 ಹಂತದಲ್ಲಿ ಅದು ವಿದ್ಯಾರ್ಥಿಗಳಿಗೆ ತಲುಪುತ್ತೆ. ತಯಾರಾದಾಗಲಿಂದ ಸೆಟ್ ಮಾಡೋದು ಒಂದು ಹಂತ, ಪ್ರಿಂಟಿಂಗ್ ಒಂದು ಹಂತ, ಅಲ್ಲಿಂದ ಸೆಂಟರ್ಸ್ಗೆ ಹೋಗೋದು ಒಂದು ಹಂತ. ಈ 3 ಹಂತದಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗಿರೋದ್ರಿಂದ ಇವತ್ತು ಕ್ವಶನ್ ಪೇಪರ್ಸ್ ಲೀಕ್ ಆಗಿದೆ ಅನ್ನೋದು ಎಲ್ಲರಿಗೂ ಭಾಳ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಸರ್ಕಾರ ಮೊದಲನೇದಾಗಿ ಇದಕ್ಕೆ ಒಂದು ಪರಿಹಾರವನ್ನು ಕೊಂಡ್ಕೋಬೇಕು. ಎರಡನೇದಾಗಿ ಇವತ್ತು ನಾವು ಕರ್ನಾಟಕವನ್ನು IT ಹಬ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದೀವಿ. ಎಷ್ಟೊಂದು ಟೆಕ್ನಾಲಜಿಯನ್ನು ನಾವಿಲ್ಲಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕೊಡ್ತಿದ್ದೀವಿ. PU ಬೋರ್ಡ್ ಯಾವುದೋ ಬಾದ್ರಾಯನ್ ಕಾಲದ ಇದು ಮಾಡೋದ್ರ ಬದಲು ಹೊಸ ಟೆಕ್ನಾಲಜಿ, ಇವತ್ತು ಬಾರ್ಕೋಡ್ ಮುಖಾಂತರ ಕ್ವಶನ್ ಪೇಪರನ್ನು ಕಳಿಸಿ ಸ್ಕ್ಯಾನ್ ಮಾಡಿ ಕೊಡಿ ನೀವು ಸ್ಟೂಡೆಂಟ್ಸ್ಗೆ. ಎಷ್ಟು ಮುಂಚೆನೇ ಗೊತ್ತಿರುತ್ತೆ, 856 ಸೆಂಟ್ರಲ್ ಎಕ್ಸಾಮ್ ನಡೀತಾ ಇದೆ ಇವತ್ತು. ಇಷ್ಟು ವಿದ್ಯಾರ್ಥಿಗಳೇ ಬರೀತಾರೆ ಅಂತ ನಿಖರವಾಗಿ ಗೊತ್ತಿರುತ್ತೆ ಇಷ್ಟು ಸೆಂಟ್ರಲ್ಲಿ. ಅಷ್ಟು ಕ್ವಶನ್ ಪೇಪರ್ಸ್ ಮಾತ್ರ ಕಳಿಸಿ ಅಲ್ಲಿಗೆ. ನೀವು ಬಾರ್ಕೋಡ್ ಕೊಟ್ಟಾಗ ವಿತಿನ್ ಬಿಫೋರ್ 15 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಅವ್ರಿಗೆ ಅದನ್ನು ಕಳಿಸಿ ಅಲ್ಲಿಂದ ಸ್ಕ್ಯಾನ್ ಮಾಡಿ ಕ್ವಶನ್ ಪೇಪರ್ ಕೊಡ್ಲಿ. ಟೆಕ್ನಾಲಜಿ ಇವಾಗ ಡೆವಲಪ್ ಆಗಿದೆ, ಅದನ್ನ PU ಬೋರ್ಡ್ ಯೂಸ್ ಮಾಡಬೇಕು. ಅದ್ರ ಒಟ್ಟಿಗೆ ಕೂಡ ಬಹಳಷ್ಟು ಆಫೀಸರ್ಸ್ಗೆ ಇಮೇಲ್ ಅಂದ್ರೆ ಏನು ಅದನ್ನ ಓಪನ್ ಮಾಡೋದಂಗೆ ಅಂತ ಗೊತ್ತಿಲ್ಲ ಸರ್. ಹಂಗನ್ಬಿಟ್ಟು ನಾವು ಇನ್ನ ಹಳೆ ಕಾಲದಲ್ಲೇ ಇದ್ರೆ ನಾವು ಯಾವಾಗ ಅದನ್ನ ಈಗ ಇಡೀ ಕರ್ನಾಟಕ ಈ ಪ್ರಕರಣ ಈಗ ಒಂದು ಸೀರಿಯಸ್ ಹಂತಕ್ಕೆ ತಲುಪಿದೆ ಬಾಲಾಜಿ. ವಿದ್ಯಾರ್ಥಿ ಸಂಘಟನೆ, ಎಲ್ಲ ವಿದ್ಯಾರ್ಥಿಗಳು ಸಂಘಟನೆಯಲ್ಲಿಲ್ಲ, ನೀವು ಸಂಘಟನೆ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳ ಪರವಾಗಿ ಅವರ ಅಭ್ಯುದಯಕ್ಕೆ ಅವ್ರಿಗೆ ನ್ಯಾಯ ಸ್ವರೂಪ ಹೋರಾಟ ಮಾಡ್ತಾ ಇದ್ರಿ ತಾನೆ. ಈ ಪ್ರಕರಣವನ್ನ ನೀವು ನಾಳೆ COD ಕೊಟ್ಟರು ಮುಗಿತಾ, ಅಥವಾ ಇದನ್ನ ಕೊನೆ ಹಂತದವರೆಗೂ ನೀವು ಇಟ್ಕೋತೀರಾ? ಇಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ನಾವು ಪ್ರಶ್ನೆ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ನೆನ್ನೆ ರಾತ್ರಿ ತಿಳಿದಿದ ತಕ್ಷಣ ಇಡೀ ರಾಜ್ಯಾದ್ಯಂತ ಯಾವ್ದಾದ್ರು ಒಂದು ಸಂಘಟನೆ ಅತ್ಯಂತ ಬೇಗ ರಿಯಾಕ್ಟ್ ಮಾಡ್ತಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾತ್ರ. ಕೇವಲ ಬೆಂಗಳೂರಿನ ಅಥವಾ ನೀವು ಕಾಂಪ್ರಮೈಸ್ ಆಗ್ತೀರಾ? 100% ಮುಂದುವರುತ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವುದೇ ರೀಸನ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋ ಪ್ರಶ್ನೆಯೇ ಇಲ್ಲ. ಇವತ್ತು ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇದು. 63 ವರ್ಷಗಳಿಂದ ಸಂಘಟನೆ ಯಾವ ರೀತಿ ನಡ್ಕೊಂಡ್ ಬಂದಿದೆ, ಅದೇ ರೀತಿ ಯಾವುದೇ ಕಾರಣ ಕಾಂಪ್ರಮೈಸ್ ಆಗದಲ್ಲೇ ಇವತ್ತು ರಾಜ್ಯಾದ್ಯಂತ ಇವತ್ತು ಮೊದಲನೇ ಹಂತವಾಗಿ ಹೋರಾಟವನ್ನು ಮಾಡಿದ್ದೀವಿ. ಇದೇನಾದ್ರೂ ಕಂಟಿನ್ಯೂ ಆದ್ರೆ ಇದನ್ನ ಉಗ್ರ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ರೆಡಿ ಆಗಿದೆ. ಸೊ ಆದ ಕಾರಣ ನಾನು ಎಲ್ಲ ವಿದ್ಯಾರ್ಥಿಗಳು ಈ ಮೂಲಕ ಹೇಳ್ತಾ ಇದ್ದೀನಿ, ಮೀಡಿಯಾ ಮೂಲಕ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವುದೇ ಕಾರಣಕ್ಕೂ ನಿಮಗೆ ವಿದ್ಯಾರ್ಥಿಗಳ ಜೊತೆ ಇರುತ್ತೆ. ಇದರಲ್ಲಿ ಯಾವುದೇ ದುಷ್ಟಶಕ್ತಿಗಳಿದೆ ಅದು ಆಚೆ ಬರಬೇಕು. ಇನ್ ಕೇಸ್ ಸರ್ಕಾರಕ್ಕೆ ಆಗ್ಲಿಲ್ಲ ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅದ್ರ ಹಿಂದೆ ಇರ್ತಕ್ಕಂಥ ಮಾಫಿಯನ್ ಕೂಡ ಹೇಳಲಿಕ್ಕೆ ಇವತ್ತು ರೆಡಿ ಇದೆ. ಇನ್ನೊಂದಿದೆ, ಇವತ್ತು ಬೆಳಿಗ್ಗೆಯಿಂದ ಎಲ್ಲ ನ್ಯೂಸ್ ಚಾನೆಲ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲರ ಬಾಯಲ್ಲೂ ಒಂದೇ ಮಾತಾಡ್ತಿದೆ, ಟ್ಯೂಷನ್ ಮಾಫಿಯಾ, ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಸೀಟ್ ಮಾಫಿಯಾ ಅಂತ. ಯಾಕೆ ಇವತ್ತು ಕಾಮರ್ಸ್ ಪೇಪರ್ ಲೀಕ್ ಆಗ್ತಿಲ್ಲ, ಯಾಕೆ ಇವತ್ತು ಕನ್ನಡ ಇಂಗ್ಲಿಷ್ ಲೀಕ್ ಆಗ್ತಿಲ್ಲ, ಯಾಕೆ ಕೇವಲ PCMB ಮಾತ್ರ ಲೀಕ್ ಆಗ್ತಿದೆ ಅಂದ್ರೆ ಇದರಿಂದ ಇರತಕ್ಕಂಥ ಒಂದು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೀಟ್ ಮಾಫಿಯಾ ಆಗಿರ್ಬೋದು. ಇವತ್ತು ನಗರದ ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದು ಮೆಡಿಕಲ್ ಸೀಟ್ 1 ಕೋಟಿ ರೂಪಾಯಿವರೆಗೂ ಹೋಗೋದನ್ನ ನಾವು ಸ್ವತಃ ಕಣ್ಣಾರೆ ಕಂಡಿದ್ದೇವೆ. ಇವತ್ತು ಒಂದು MD ರೇಡಿಯಾಲಜಿ ಸೀಟ್ 1,25,00,000 ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿದೆ. ಈ ಆದ ಕಾರಣ ಇದರಿಂದ ಇರತಕ್ಕಂಥ ದೊಡ್ಡ ಮಾಫಿಯಾ ಆದಷ್ಟು ಬೇಗ ಬರಬೇಕು. ಟ್ಯೂಷನ್ ಮಾಫಿಯಾ ಏನಿದೆ ಅದನ್ನು ಆದಷ್ಟು ಬೇಗ ಸರ್ಕಾರ ಕಡಿವಾಣವನ್ನು ಹಾಕಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತೆ. ಸರ್, ಈಗ ಒಂದು ಮಕ್ಕಳ ಆತಂಕವನ್ನು ಕಡಿಮೆ ಮಾಡಬೇಕು ಸರ್ಕಾರ. ಮಕ್ಕಳ ಆತಂಕವನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾನು CID ಕೊಡ್ತೀನಿ, ಏನನ್ನಾದಾಗ ನಾನು CODಗೆ ಕೊಡ್ತೀನಿ ಅಥವಾ ಏನೋ ಕಮಿಷನ್ ನೇಮಕ ಮಾಡ್ತೀನಿ ಅಂತೇಳಿ ಕೈ ತೊಳ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ಆಮೇಲೆ ಒಂದು ಪೋಷಕರು ಪ್ರತಿಭಟನೆಯನ್ನು ಮಾಡ್ತಾರೆ ಅಂದ್ಕೊಳ್ಳಿ, ಅಥವಾ ಸಂಘಟನೆಗಳು ಮಾಡ್ತಾರೆ, ಅಥವಾ ನಾವು ಹೇಳ್ತೀವಿ, ನೀವು ಹೇಳ್ತೀರಿ, ಅದ್ರ ಜವಾಬ್ದಾರಿ ನಾರೇ ಒತ್ಕೋಬೇಕಲ್ಲ. ಸರ್ಕಾರವು ಸರಿಯಾಗಿ ಮಾಡ್ತಾ ಇಲ್ಲ, ಬೋರ್ಡ್ ಸರಿಯಾಗಿ ಮಾಡ್ತಾ ಇಲ್ಲ. ಯಾವುದೋ ಅಮಾಯಕರು ಚಿಂತಾಮಣಿಲೋ ಚಿಕ್ಕಬಳ್ಳಾಪುರದಲ್ಲೋ ಕೋಲಾರದಲ್ಲೋ ಇನ್ನೆಲ್ಲ ಒಂದು 4 ಜನನ 10 ಜನನ ಲೆಕ್ಚರ್ ಮೇಲೆ ಹಾಕ್ಬಿಟ್ಟು, ಉಪನ್ಯಾಸಕರ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಬಿಡೋದಾ? ಅಂದರೆ ಇವ್ರದ್ದೇನು ಸರ್ಕಾರದೇನು ಜವಾಬ್ದಾರಿ ಇಲ್ವಾ? ಮೊದಲು ಮೂಲನ ಕಂಡಿಡೀರಿ, ಮೂಲ ಬೇರನ್ನ ಕಿತ್ತಾಕಿ, ಆಗ ಈ ವ್ಯವಸ್ಥೆ ಸರಿದಾರಿಗೆ ಬರ್ತದೆ. ನೀವು ಮೂಲವನ್ನು ಹುಡುಕ್ಲಿಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಸಾಧ್ಯತೆ ಆಗೋದಿಲ್ಲ. ಇದುವರೆಗೂ ಏನಾಗ್ತಾ ಇದೆ, ಮೂಲವನ್ನು ಬಿಟ್ಬಿಡ್ತಾ ಇದ್ದೀರಿ. ನೀವು ಯಾವುದರಲ್ಲೇ ಹೋಗಿ, ನೀವು ಏನೇ ಹಗರಣ ನಡೀಲಿ, ಮೂಲ ಬಿಟ್ಬಿಟ್ಟು
ತುದಿಲಿ ಯಾವುದೋ ಹಿಡ್ಕೊಂಡು ಅಮಾಯಕನ ಸಿಗಾಕ್ಸ್ಬಿಟ್ಟು ಬಿಟ್ಬಿಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಇದರಲ್ಲೂ ಕೂಡ ಡೈಲ್ಯೂಟ್ ಆಗ್ತಕ್ಕಂಥ ಅವಕಾಶವನ್ನು ಡೈಲ್ಯೂಟ್ ಆಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಅದು ಆಗಕ್ಕೆ ಅವಕಾಶ ಕೊಡಬಾರ್ದು. PU ಬೋರ್ಡ್ ಇರ್ಬೋದು, ಸರ್ಕಾರ ಇರ್ಬೋದು, ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮಕ್ಕಳ ಆತಂಕವನ್ನು ಕಡಿಮೆ ಮಾಡಬೇಕು, ಪೋಷಕರ ಆತಂಕವನ್ನು ಕಡಿಮೆ ಮಾಡಬೇಕು. ಆಮೇಲೆ CET ಇರ್ಬೋದು, PUC ಎಕ್ಸಾಮ್ ಇರ್ಬೋದು, ಆಮೇಲೆ ಡ್ರಾಪ್ಔಟ್ ಸೀಟ್ ಇರ್ಬೋದು, ಇದರಲ್ಲಿ ಯಾವುದೇ ನಡೆದರೂ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕಾಲಮಿತಿ ಒಳಗಡೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲ. ಮತ್ತೆ ನಾನು ನಿಮ್ಮನ್ನೇ ಕರೆದು ಮಾತಾಡ್ತೀವಿ. ಬಾಲಾಜಿ ನೀವೆಲ್ಲ ಇರ್ತೀರಿ, ಕಾಗೇರಿ ಇರ್ತಾರೆ, ಅವ್ರ ಜೊತೆ ಖಂಡಿತ ಮಾತಾಡ್ತೀವಿ. ತನಿಖೆ ಶೀಘ್ರದಲ್ಲೇ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯನ್ನು ರಾಜ್ಯದ ಜನತೆ ಮುಂದೆ ನೀಡಿದ್ದಾರೆ. ಖಂಡಿತ ಮತ್ತೊಮ್ಮೆ ಅದನ್ನು ಪ್ರಶ್ನೆ ಮಾಡ್ತೀವಿ. ಸುವರ್ಣ ನ್ಯೂಸ್ ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ವಿದ್ಯಾರ್ಥಿ ಸಂಘಟನೆ, ನೀವು ಕೂಡ ನಾಯಕರೆಲ್ಲ ಮಾತಾಡಿದಿರಿ. ಮತ್ತೆ ಇದ್ರ ಬಗ್ಗೆ ಖಂಡಿತ ಮಾತಾಡ್ತೀವಿ ನಾವು. ಇದು ನಮ್ಮ ಜೊತೆ ಎಷ್ಟೋ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರ ಅತಿಥಿಗಳಿಗೂ ಧನ್ಯವಾದ. ಶಿವೇಗೌಡರು ಮತ್ತು ವಿಶ್ವನಾಥ್ ನಿಮಗೂ ಕೂಡ ಧನ್ಯವಾದ ನಮ್ಮ ಜೊತೆ ಎಷ್ಟೋ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ವಿದ್ಯಾರ್ಥಿಗಳಿಗೆ ಆದ ಈ ಅನ್ಯಾಯದ ಬಗ್ಗೆ ಕ್ರಮ ಕೈಗೊಳ್ತೀವಿ, ಯಾರಿದ್ರ ಹಿಂದೆ ಇದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತೀವಿ COD ತನಿಖೆಯಿಂದ ಅನ್ನೋ ಭರವಸೆಯನ್ನು ರಾಜ್ಯದ ಜನತೆಯ ಮುಂದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವ ಕಾಗೇರಿ ಅವರು ನೀಡಿದ್ದಾರೆ. ಖಂಡಿತ ಈ ಮಾತು ಉಳಿಸ್ಕೋತಾರೆ ಅನ್ನೋ ಭರವಸೆ ನಮ್ಮದು. ಇದನ್ನು ಮತ್ತೆ ನಾವು ಪ್ರಶ್ನೆ ಮಾಡ್ತೀವಿ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24.